ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ಅವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಪರದಾಟ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯ ಹುಲಿಗುಡ್ಡ ಹತ್ತಿರ ನೂತನ ಬಾಲಕಿಯರ ವಸತಿ ನಿಲಯ ಸರಿಯಾದ ಸೌಲಭ್ಯ ಇಲ್ಲದಿದ್ರೂ ಕಟ್ಟಡ ಪೂರ್ಣಗೊಂಡದೇ ಇದ್ರೂ ಕೂಡ ವಸತಿ ನಿಲಯವನ್ನ ಚಾರ್ಜ್ ತೆಗೆದುಕೊಂಡಂತಹ ಅಧಿಕಾರಿಗಳು. ಲಿಂಗಸಗೂರು ತಾಲೂಕಿನ ಮಾನ್ಯ ಶ್ರೀ ಶಾಸಕರು ಮಾನಪ್ಪ ಡಿ ವಜ್ವಲ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಟ್ಟಡ, ಎಸ್ಟಿಮೇಟ್ ಸರಿಯಾಗಿಲ್ಲ ಅಂತ ಎಂಜಿನಿಯರ್ ಮೇಲೆ ಗರಂ ಆಗಿದ್ದಾರೆ. ಇದನ್ನ ಸರಿಪಡಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರು. ಲಿಂಗಸಗೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಇರುವಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಟ್ಟು 18 ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳು ಮತ್ತು ಇತರೆ ಸಾಮಗ್ರಿಗಳ ಸರಬರಾಜು ವೇಳೆ ನಿಯಮ ಟೆಂಡರ್ ಇದ್ರೂ ಕೂಡ ಗಾಳಿಗೆ ತುರಿ ವಾರ್ಡನ್ಗಳು ಟೆಂಡರ್ ನೇಮದ ಪ್ರಕಾರ ವಸತಿ ನಿಲಯಗಳ ಬೇಡಿಕೆ ಪಟ್ಟಿ ಅನುಗುಣವಾಗಿ ವಸತಿ ನಿಲಯಗಳ ಬಾಗಿಲಿಗೆ ಆಹಾರ ಸರಬರಾಜು ಮಾಡಬೇಕು. ಆದರೆ ಆಹಾರ ಸರಬರಾಜು ಮಾಡದೆ ವಸತಿ ನಿಲಯ ವಾರ್ಡನ್ಗಳಿಗೆ ಪ್ರತಿ ತಿಂಗಳು ಸ್ಥಳೀಯ ಕಿರಾಣಿ ಅಂಗಡಿಯಲ್ಲಿ ಆಹಾರ ಸಾಮಗ್ರಿ ಖರೀದಿಸಲು ಹಣ ನೀಡುತ್ತಿದ್ದಾರೆ. ಇದರಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಮತ್ತು ಮೂಲ ಸೌಕರ್ಯ ಸಿಗ್ತಾ ಇಲ್ಲ ಹಾಗೂ ಬಯೋಮೆಟ್ರಿಕ್ ವ್ಯವಸ್ಥೆ ಸ್ಥಗಿತಗೊಂಡಿದೆ ಮತ್ತು ವಾರ್ಡನ್ಗಳ ಹುದ್ದೆ ಖಾಲಿ ಇರೋದ್ರಿಂದ ವಸತಿ ನಿಲಯದ ಅಡುಗೆದಾರರು ವಾರ್ಡನ್ಗಳ ಕಾರ್ಯನಿರ್ವಹಿಸ್ತಾ ಇದ್ದು ಅದಕ್ಕೆ ಅಧಿಕಾರಿ ಕೃಪೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಭಾರ ಕಲ್ಯಾಣಾಧಿಕಾರಿಗಳು ಮಾನಪ್ಪ ಬಡಿಗೇರ್ ಅವರು ಮಾತನಾಡಿ, ಇನ್ಮುಂದೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೀನಿ. ಎಲ್ಲ ವಸತಿ ನಿಲಯಗಳಿಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಸರಿಪಡಿಸ್ತೀನಿ. ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀನಿ. ನಾನು ತೆಗೆದುಕೊಂಡು ಚಾರ್ಜ್ 1 ತಿಂಗಳು ಆಯಿತು ಅಷ್ಟೇ ಎಂದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾನಪ್ಪ ಬಡಿಗೇರ್ ಅವರು ಹೇಳಿದ್ದಾರೆ. ಒಂದೇ ಒಂದು ಬಾತ್ರೂಮ್ ಇದೆ ಸಿಗಲ್ಲ, ಸ್ನಾನ ಮಾಡಕ್ಕೆ 24 ಜಾಸ್ತಿ ಇರ್ತಾವೆ. ಎಷ್ಟು ಅಲ್ಲ, ಕೆಳಗಡೆ 3 ರೂಮ್ನಾಗ 24 ಅಲ್ಲಿ ಮ್ಯಾಲ ಒಂದು ವಾಸನ ಸಂಬಂಧಿದೆ. ಅಲ್ಲ 24 ಕ್ಯೂ ಹಚ್ಚಿ ಒಂದೇ ಒಂದು ವಾಸನ ಸ್ನಾನ ಮಾಡಕ್ಕೆ 24 ಸ್ನಾನ ಮಾಡಕ್ಕೆ ಒಂದು 10 ನಿಮಿಷ ಬೇಕಾ ಎಸ್ಪಾಟ್ ಮಾಡಿ ನೀವು ವಿಚಾರ ಮಾಡಿ. ಹ್ಯಾಂಗ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾವ ಇಂಜಿನಿಯರ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಯಾಕೆ ತೋರಿಸ್ತಾವ ಮತ್ತೊಂದು ರೂಮ್ನಿಗೆ ಹೆಂಗ್ರಿ 25 ರೂಮ್ ಚರ್ಚೆ ಮಾಡ್ತಾರೆ. ಸರ್, ಮೊನ್ನೆ ಒಂದು ಹಾಸ್ಟೆಲ್ ಓಪನಿಂಗ್ ಆಯ್ತು ಸರ್. ಅದ್ರ ಘಟನೆಯಲ್ಲಿ ಕೆಳಗಡೆ ಬಾತ್ರೂಮ್ ಇಲ್ಲ ಮತ್ತು ಸರಿಯಾದ ವರ್ಕ್ ಆಗಿಲ್ಲ ಸರ್. ಅಲ್ಲಿ ಇನ್ನು ಬಟನ್ ಕೂಡ ಕೆಲವೊಂದು ಬಟನ್ ಇಲ್ಲ. ಆಮೇಲೆ ಆ ಸಿಂಕ್ಗಳನ್ನು ಇನ್ನೂ ಸರಿಯಾದ ಇದನ್ನ ಆಗಿಲ್ಲ ಸರ್. ಅಲ್ಲಿ ಅದು ಮತ್ತೆ ಹೆಂಗೆ ಚಾರ್ಜ್ ತಗೊಂಡ್ರಿ ಹೆಂಗೆ ಅಂತ. ಮೊನ್ನೆ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ಹೊಸ ಕಟ್ಟಡ ಉದ್ಘಾಟನೆ ಆಯಿತು ಮಾನ್ಯ ಶಾಸಕರಿಂದ. ಅವತ್ತು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೂಡ ಅವರೆಲ್ಲ ಕಟ್ಟಡವನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಿದರು. ಕೆಳಗಡೆ ಏನಿದೆ ಅಂತಂದ್ರೆ ಗ್ರೌಂಡ್ ಫ್ಲೋರಲ್ಲಿ 3 ರೂಮ್ಗಳಿದ್ದು ಅದು ಒಂದೇ ಬಾತ್ರೂಮ್ ಇದೆ ಅಂತ. ಬಾತ್ರೂಮ್ ಒಂದೇ ಇದೆ ಅಂದ್ರೆ ರೂಮ್ ಒಂದಿದ್ರು ಒಳಗಡೆ ಪಾರ್ಟಿಷನ್ ಬಾತ್ರೂಮು ಟಾಯ್ಲೆಟು ಒಂದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇರೋದಂತ ಇದೆ. ನಮ್ಮ ಮಕ್ಕಳಿಗೆಲ್ಲ ಕೂಡ ವಸತಿ ಮತ್ತು ಡಾರ್ಮೆಟರಿ ಹಾಲ್ಗಳ ಮೇಲಿದ್ದಾವೆ. ಅಲ್ಲಿ ಪ್ರತಿ ಫ್ಲೋರಲ್ಲಿ 9 ಟಾಯ್ಲೆಟು ಬಾತ್ರೂಮ್ ಇದಾವೆ. ಹಾಗಾಗಿ ಕೆಳಗಡೆ ಸಿಕ್ ರೂಮು, ವಾರ್ಡನ್ ರೂಮು ಮತ್ತು ಏನಾದರೂ ಹ್ಯಾಂಡಿಕ್ಯಾಪ್ ಮಕ್ಕಳು ಇದ್ದರೆ ಅಂಥ ಮಕ್ಕಳಿಗೆ ಕೆಳಗಡೆ ಅವಕಾಶ ಕೊಡಬೇಕಂತ ಒಂದು ರೂಮ್ ಇದೆ ಅಂತ ಅವ್ರಿಗಾಗಿರೋದು. ಅವರು 3 ಸಾಕಾಗ್ತಕ್ಕಂಥದ್ದಿದೆ. ಮೇಲ್ಗಡೆ ಎಲ್ಲ ಮಕ್ಕಳಿಗೆ 9 ರೂಮ್ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಶೌಚಾಲಯ ಸ್ನಾನದ ವ್ಯವಸ್ಥೆ ಇದೆ ಹೊಸ ಕಟ್ಟಡದಲ್ಲಿ. ಅದೇನಂದ್ರಲ್ಲ, ಕೆಲವು ಏನಾದರೂ ನಳಗಳನ್ನು ಅವರೆಲ್ಲ ನಾವು ಯಾವ ವಸ್ತುಗಳೇ ನಾವು ಶಿಫ್ಟ್ ಮಾಡ್ತಾ ಇದೀವಿ ಅಲ್ಲಿ ವಾರ್ಡನ್ ಅವ್ರಿಗೆ ಹೇಳಿದ್ವಿ. ಲೈಟು, ಫ್ಯಾನು, ಆಮೇಲೆ ಏನು ವಾಟರ್ ಸಪ್ಲೈ ಇದ್ದು ಏನೇ ಸಮಸ್ಯೆಗಳಿದ್ದರೂ ನಾವು ಅವ್ರಿಗೆ ಗುತ್ತಿಗೆದಾರ ಕ್ಷಮ ಕರೆಸಿ ಅದೇನಾದರೂ ಸಣ್ಣ ಪುಟ್ಟ ದುರಸ್ತಿ ಇದ್ದರೆ ಎಲ್ಲ ಮಾಡಿದ ಮೇಲೆ ನಮ್ಮ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ನಾವು ಅದನ್ನ ಹಾಸ್ಟೆಲ್ನ ಪ್ರಾರಂಭಿಸ್ತೀವಿ. ಅರ್ಜೆಂಟಾಗಿ ಮಾಡಿದ್ರು ಸರ್ ಅದನ್ನ, ಯಾಕಂತ ಗೊತ್ತಾಗಿಲ್ಲ. ಇಲ್ಲ, ಅವರು ಗುತ್ತಿಗೆದಾರ ಇರ್ಲಿಕ್ಕೆ ಕೂಡ ಅದು ಓಪನಿಂಗ್ ಮಾಡಿದ್ರು ಸರ್. ಅದು ಗುತ್ತಿಗೆದಾರ ಒಬ್ರು, ಅವರು 2 ಜನ ಇದಾರಂತ. ಒಬ್ರು ಬಂದಿದ್ರು ಶರಣಗೌಡ ಅಂತ. ಅವ್ರಲ್ಲ ಅಂತ ಹೇಳಿದ್ರು. ಬೆಂಗಳೂರು ಇಲ್ಲ ಸರ್, ನಾವು ಗುತ್ತಿಗೆದಾರ ಅಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಅಲ್ಲ ಅಂತ ಹೇಳಿದ್ರು. ಅದು ನಮ್ದು KS ಹೌಸಿಂಗ್ ಬೋರ್ಡ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಏಜೆನ್ಸಿ ಅವರಿಗೆ ನಾವು ಇದನ್ನೆಲ್ಲ ಗಮನಕ್ಕೆ ತರ್ತೀವಿ. ಗುತ್ತಿಗೆದಾರರಿಗೆ ಮೂಲಕ ಅವ್ರು ಮಾಡಿಸಿ ನಮಗೆ ಇದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವಸರ ಅಂತಂದು ಏನಿಲ್ಲ. ಈಗಾಗಲೇ ಕಟ್ಟಡ ಮುಗಿದು 3 ತಿಂಗಳಾಗಿತ್ತು. ನಮ್ಮ ಮಕ್ಕಳು ಬಾಡಿಗೆ ಕಟ್ಟಡದಲ್ಲಿರೋದು ಅವ್ರು ಭಾಳಷ್ಟು ತೊಂದರೆ ಆಗ್ತಾ ಇತ್ತು. ಮೊನ್ನೆ ಶಾಸಕರ ಗಮನ ತಂದಾಗ ಮಕ್ಕಳಿದ್ದ ದೃಷ್ಟಿಯಿಂದ ಸ್ವಲ್ಪ ಅವಸರದಲ್ಲಿ ನಾವು ಮಾಡಿದ್ದೀವಿ. ಯಾವುದೇ ಇದ್ದಂಗೆ ಮಾಡಿದ್ವಿ ಸರ್, ಹಂಗೇನಿಲ್ಲ. ಮುಂದಿನ ದಿನ ಸಣ್ಣ ಏನೇ ದುರಸ್ತಿಗಳಿದ್ರೂ ನಾವು ಕನ್ಸಲ್ಟ್ ಗುತ್ತಿಗೆದಾರ ಮೂಲಕನೇ ಇದು ಮಾಡಿಸಿ, ಯಾಕಂದ್ರೆ ಅದು ಅವ್ರ ಟೆಂಡರಲ್ಲಿ ಏನಿದೆ ನೋಡ್ತೀವಿ, ಅವ್ರ ಮೇಂಟೆನೆನ್ಸ್ ಎಷ್ಟು ಇರ್ತದೆ, ಆ ಮೇಂಟೆನೆನ್ಸ್ ಏನಿದೆ ನಾವು ಅವ್ರ ಕಡೆಯಿಂದನೇ ಮಾಡಿಸಿ ನಾವು ಇದು ಮಾಡ್ತೀವಿ.
ಟೆಂಡರ್ದವ್ರು ಕೂಡ ಸರ್ ಇದು ರೇಷನ್ ಕೂಡ ಸರ್ ಟೆಂಡರ್ದವರೇ ಹಾಕ್ಬೇಕಂತ ಐತೆ ಸರ್. ಆದ್ರೂ ಕೂಡ ಎಲ್ಲರೂ ಏನ್ ಮಾಡ್ತಾರೆ, ಹೊರಗಡೆನೆ ಖರೀದಿ ಮಾಡ್ತಾರೆ. ಅದೇ ಈಗ ತಾವು ನನ್ನ ಗಮನಕ್ಕೆ ತಂದಂಗ ಈಗ ನಾನು ಒಂದು ತಿಂಗಳಾಯ್ತು ಸರ್. ಈಗ ನವೆಂಬರ್ದು ಏನು ಮಂತ್ ಪ್ರಾರಂಭ ಇಂಡೆಂಟ್ ಕೊಟ್ಟಿದ್ದೀವಿ. ಈಗಾಗಲೇ ನಾವು ಇಂಡೆಂಟ್ ಕೊಡ್ಬೇಕಾದ್ರೆ ಗುತ್ತಿಗೆದಾರರಿಗೆ ನೀವು ಇಲ್ಲಿ ಲಿಂಗಸೂರು ತಾಲೂಕಿಗೆ ಏನು ಆಹಾರ ಸಾಮಗ್ರಿನ ವಸ್ತಿನಲ್ಲಿಗೆ ಸರಬರಾಜು ಮಾಡಬೇಕಾದ್ರೆ ವಸ್ತಿನದ ಬಾಗಿಲಿಗೆ ಸರಬರಾಜು ಮಾಡಬೇಕು ಮತ್ತು ತಾಲೂಕದಲ್ಲಿ ಒಂದು ಗೋಡನ್ ತೆಗಿಬೇಕಂತ ನಾವು ಲೆಟರಲ್ಲಿ ಇಂಡೆಂಟ್ ಕೊಡ್ಬೇಕಾದ್ರೆ ಕೊಟ್ಟಿದ್ವಿ. ಈಗ ನಾವು ಅದನ್ನ ಖಂಡಿತ ಪರ್ಸುವೇಷನ್ ಮಾಡಿ ಅವರಿಗೆ ಪ್ರತಿ ವಸ್ತಿನಲ್ಲಕ್ಕೆ ಆಹಾರ ಸಾಮಗ್ರಿನ ಸರಬರಾಜು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಿಂದಿನಿಂದ ಕೂಡ ಅದೇ ನಡೀತಾ ಇದೆ ಸರ್. ಹಿಂದಿನಿಂದ ಕೂಡ ಹೇಳ್ತಾ ಇದ್ದಾರೆ ಬಟ್ ಕೆಲಸ ಮಾಡ್ತಾ ಇಲ್ಲ ಸರ್. ಹೇಳ್ತಾ ಇದ್ದಾರೆ ಬಟ್ ಕೆಲಸ ಮಾಡ್ತಾ ಇಲ್ಲ. ಭೇಟಿ ನೀಡಿದಾಗ ಕೂಡ ಇಲ್ಲಿ ಟ್ರಾವೆಲ್ ಮಾಧ್ಯಮ ಮಿತ್ರರು ಮೊನ್ನೆ DC ಅವ್ರ ಗಮನಕ್ಕೆ CS ಅವ್ರ ಗಮನಕ್ಕೂ ಕೂಡ ಬಂದಿದೆ. ಇದು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರು. ಅದನ್ನ ನಮಗೂ ಗಂಭೀರವಾಗಿ ಹೇಳಿದ್ದಾರೆ. ನಾವು ಅದನ್ನ ಅವ್ರ ಕನ್ಸರ್ನ್ ಏನು ಆರ್ ಟೆಂಡರ್ ಬರೋದ್ರ ಅವ್ರ ಗಮನಕ್ಕೆ ತಂದು ಕಂಪಲ್ಸರಿಯಾಗಿ ನಾವು ಡೋರ್ ಡೆಲಿವರಿ ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ವಿ, ಮಾಡಿಸ್ತೀವಿ. ಒಂದಿನ ಕಾಯಿಪಲ್ಲೆ ತಂದ್ರೆ 8 ದಿನ ಅದನ್ನೇ ಮಾಡ್ತಾರೆ. ಅದೆಲ್ಲ ಮಕ್ಕಳಿಗೆ ಆರೋಗ್ಯ ತುಂಬಾ ಹಾಳಾಗ್ತೈತೆ ಸರ್. ಅದೇ ಕರೆಕ್ಟ್ ಸಮಸ್ಯೆಗಳು ಬರ್ತಾ ಇದಾವೆ. ಅದೇ ನಿಮ್ ಗಮನ ಕೂಡ ಬಂದೈತೆ ಸರ್. ಈಗ ಹಾಲು ಇದೇನಿದೆ ದಿನ ಬಿಟ್ಟು ದಿನ ತರೋದಿದೆ, ಅದನ್ನ ನಾವು ಅದೇ ತರ ಆಗುವಾಗ ನೋಡ್ಕೊಂತೀವಿ. ಪೆರಿಷಬಲ್ ನಾನ್ ಪೆರಿಷಬಲ್ ಐಟಮ್ಸ್ ಅಂತ ಇರ್ತಾವೆ ಟೆಂಡರ್ನಾಗ. ಇವು ಹಾಳಾಗ್ತಕ್ಕಂಥ ಸಾಮಾನ್ಯ ಏನಂತ ಹಾಲು, ಹಣ್ಣು, ತರಕಾರಿ, ಚಿಕನ್, ಮೊಟ್ಟೆ ಇದನ್ನು ಪ್ರತಿದಿನ ಉತ್ತಮವಾದ ಗುಣಮಟ್ಟದ್ದು ಮತ್ತು ತಾಜಾ ಇರೋದನ್ನು ತಂದು ಅಡಿಗೆಗೆ ಬಳಸ್ಬೇಕಂತ ನಾವು ಪ್ರತಿ ಸಭೆಯಲ್ಲಿ ಹೇಳ್ತಿರ್ತೀವಿ. ನಾವು ನಮ್ಮ ನಿಲಂಬಿತರು ಎಲ್ಲರಿಗೂ ಕೂಡ ಮತ್ತೊಂದ್ಸರಿ ಇದನ್ನ ನಾವು ಮಂದಾಟ ಮಾಡಿಸಿ ಅದ ಕ್ರಮ ಆಗುವಂಗೆ ಮಾಡ್ತೀವಿ. ಇನ್ನು ಮುಂದೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ಲಾರ್ದಂಗೆ ರೇಷನ್ ಯಾವುದೇ ರೀತಿ ಇಲ್ಲ ಇವ್ರು ಒಯ್ಲಾರ್ದಂಗೆ ನೋಡ್ಬೇಕಾಗುತ್ತೆ. ಗಮನ ತಂದಿರಿ ಸರ್. ನಾನು ಕೂಡ ವಸ್ತುನಿಲಯಗಳಿಗೆ ಭೇಟಿ ಕೊಡ್ತೀನಿ. ಈ ತಿಂಗಳ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಟೆಂಡರ್ನಲ್ಲಿ ಇರ್ತಕ್ಕಂಥ ಐಟಮ್ ಏನಿದೆ ಅದೇ ಗುಣಮಟ್ಟ ಇರಬೇಕು, ಅದೇ ಬ್ರ್ಯಾಂಡ್ ಇರಬೇಕು ಮತ್ತು ಯಾವುದೇ ಅವಧಿ ಮೀರಿದ ಸಾಮಗ್ರಿ ಆ ಥರದ್ದು ಮತ್ತು ಹುಳು ಇರ್ತಕ್ಕಂಥದ್ದು, ಕಸ ಇರ್ತಕ್ಕಂಥದ್ದು ಅಂಥವು ಏನಾದರೂ ಕಂಡು ಬಂದರೆ ನೇರವಾಗಿ ಅವರು ಟೆಂಡರ್ದಾರಿಗೆ ಮತ್ತು ನಿಲಯ ಮೇಲ್ವಿಚಾರಕರಿಗೆ ಇದನ್ನು ತಂದು ಅದನ್ನು ಬದಲಾವಣೆ ಮಾಡಿಸ್ತೀವಿ. ಮತ್ತು ಆ ಥರ ಮುಂದುವರೆದ್ರೆ ಅವ್ರ ಮೇಲೆ ನಾವು ಮೇಲಾಧಿಕಾರಿ ಗಮನಕ್ಕೆ ತಂದು ಕ್ರಮನೂ ಕೂಡ ಮಾಡಿಸ್ತೀವಿ. ಯಾವುದೇ ಥರ ಮಕ್ಕಳಿಗೆ ಊಟ ಮತ್ತು ಇದರಲ್ಲಿ ಯಾವುದೇ ಅನ್ಯಾಯ ಆಗಲಾರ್ದಂಗೆ ನಾವು ಕ್ರಮ ಮಾಡ್ತೀವಿ. ಈಗ ಹಾಸ್ಟೆಲ್ ಒಳಗೆ ಸರ್ ಇವು ನಾಯಿಗಳೆಲ್ಲ ಸಾಕುವಂತ ಒಂದು ಏನಾದ್ರು ಇದೈತನ್ ಸರ್? ನಾಯಿಗಳೆಲ್ಲ ಬರಬಾರ್ದು, ಈಗೆಲ್ಲ ರೇಬಿಸ್ ಎಲ್ಲ ಬರ್ತೈತೆ ಸರ್. ಅದೆಲ್ಲ ಹಾಸ್ಟೆಲ್ ಒಳಗನೆ ಸಾಕಿ 20 ನಾಯಿಗಳೆಲ್ಲ ಬೀದಿಗಳನ್ನ ಸಾಕಿ ಯಾರ್ಯಾರು ಮಕ್ಕಳಿಗೆ ಕಡ್ದು ಅಂತಂದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಸರ್? ನೋಡ್ತಾರೆ ಈಚಿನ ವಸ್ತುನೆಲ್ಲ ಗಮನಕ್ಕೆ ಬಂದಿದೆ. ಅಲ್ಲಿ ಅವು ಯಾವ ತರ ನಾಯಿ ಅವು ಯಾಕಂದ್ರೆ ಮಕ್ಕಳಿಗೆ ಮತ್ತು ಅಲ್ಲಿ ಮಕ್ಕಳ ಆರೋಗ್ಯಕ್ಕೆ ಆ ಥರದ್ದು ಏನೋ ಸಮಸ್ಯೆ ಆಗ್ಲಾರ್ದಂಗ ಮತ್ತು ಇದಾಗ್ಲಾರ್ದಂಗೆ ನೋಡ್ತೀವಿ. ಅದು ವಸ್ತಿನ ಒಳಗಡೆ ಹೆಚ್ಚು ನ್ಯಾಯಗಳು ಇರೋದ್ರಿಂದ ಅಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳು ಆಗೋ ಚಾನ್ಸಸ್ ಇದೆ. ಅದನ್ನು ವಾರ್ಡನವ್ರ ಗಮನಕ್ಕೆ ತರ್ತೀವಿ ಸರ್. ಅದ್ರ ಮೇಲೆ ಏನು ಅಂತ ಇದು ಮಾಡಕ್ಕೆ ಮಾಡ್ತೀವಿ. ಅದು ಯಾವುದು ಕ್ರಮ ಆಗ್ತಾ ಇಲ್ಲ ಸರ್. ಬರೀ ಹೇಳೋದಾಗಿತ್ತು ಸರ್, ಕ್ರಮ ಆಗ್ತಾ ಇಲ್ಲ. ಅದು ಯಾಕಂತ ಗೊತ್ತಾಗ್ತಿಲ್ಲ ಸರ್. ಅಂದ್ರೆ ಇದು ಅಲ್ಲೇ ವಿಸಿಟ್ ಮಾಡೋದು ಅಂದ್ರೆ ಏನು ಅವರಿಗೆ ಪನಿಷ್ಮೆಂಟ್ ಮಾಡಬೇಕು ಅಥವಾ ಏನು ಸರಿಯಾದ ವಸತಿ ನಿಲಯ ನಡಿಬೇಕಂತ ಐತೆ ಅಥವಾ ಏನು ನಿಮ್ಮ ಒಂದು ಸುಮ್ಮನೆ ಒಂದು ಅಧಿಕಾರಕ್ಕೆ ಹೋಗಿ ಒಂದು ನಿಮ್ಮ ಒಂದು ಕರ್ತವ್ಯ ಅಂತ ಹೋಗಿ ಬರ್ತೀರ ಅಷ್ಟೇ, ಸುಮ್ಮನೆ ಬೇಜವಾಬ್ದಾರಿತನ ನೀವು ತೋರ್ಸಕತ್ತೀರಂತ ಜನರಿಗೆ ಈಗೆಲ್ಲ ಮಕ್ಕಳಿಗೆ ಗೊತ್ತಾಗ್ತಿದೆ ಸರ್. ಯಾಕಂತಂದ್ರೆ ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ನೀವು ವಿಸಿಟ್ ಮಾಡಿದ್ರು ಕೂಡ ಯಾವುದೇ ಒಂದು ಅಲ್ಲೇ ಕೆಲಸನ ಆಗಿಲ್ಲ ಸರ್ ಇವತ್ತಿಗೆ. ನಿಜ. ಈಗ ನೋಡ್ರಿ, ಬಹಳ ಗಂಭೀರ ಇದ್ರೆ ಖಂಡಿತವಾಗಿ ಮೇಲಾಧಿಕಾರಿಗಳು ಕ್ರಮ ತಗೊಂತಾರ. ಈಗ ಮೊನ್ನೆ ತಾನೇ ನಾವು ತಮ್ಮ ವಸ್ತಿನಿಲಯಕ್ಕೆ DO ಅವ್ರು ಭೇಟಿ ನೀಡಿದ್ರೆ ಅಲ್ಲಿ ಏನು ಚೇಂಜಸ್ ಆಗಬೇಕು, ಮಕ್ಕಳ ಬೇಡಿಕೆ ಆಧರಿಸಿ ಅವರೆಲ್ಲಾನು ಕೂಡ ಇದು ಮಾಡಿದಾರೆ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸಂಬಂಧಪಟ್ಟ ನಿಲಯ ಮೇಲ್ವಿಚಾರಕರಿಗೆ. ಅವ್ರಿಗೆ ನೋಟಿಸ್ ನಾವು ಇಶ್ಯೂ ಮಾಡ್ತೀವಿ. ಅದನ್ನ ಸಮಂಜಸವಾಗಿ ಉತ್ತರ ಕೊಡಲಿಲ್ಲ ಅಥವಾ ಅದಕ್ಕೆ ಅನುಪಾಲನೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ನಾವೇ ನೇರವಾಗಿ ಅವ್ರಿಗೆ ನಾವು ಭೇಟಿ ಕೊಡ್ತೀವಿ ಮತ್ತು ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಅಲ್ಲಿ ಏನು ವಾತಾವರಣ ಮಕ್ಕಳು ಏನು ಬೇಡಿಕೆ ಇದೆ ಅದನ್ನೆಲ್ಲನೂ ಸಂಪೂರ್ಣ ನಾವು ಅದನ್ನ ಬದಲಾವಣೆ ಮಾಡಿಸ್ತೀವಿ. ಮಕ್ಕಳು ಇರ್ಲಾರ್ದ ಟೈಮ್ನಾಗ ವಾರ್ಡನ್ಗಳು ವಿಸಿಟ್ ಮಾಡ್ತಾರ ಅಂತ ಹೇಳ್ತಾರ. ಮಕ್ಕಳು ಇರ್ಲಾರ್ದ ಟೈಮ್ನಾಗ ಹೋಗಿ ಬರ್ತಾರ. ಆದ್ರೆ ಸರಿಯಾಗಿ ಬೆಳಗ್ಗೆ ಸಾಯಂಕಾಲ ವಿಸಿಟ್ ಮಾಡ್ಲೇಬೇಕು ಸರ್ ಹಾಸ್ಟೆಲ್. ಇಲ್ಲ ಖಂಡಿತ ಸರ್. ಆದ್ರೆ ಹೋಗ್ತಾ ಇಲ್ಲ, ವಾರ್ಡನ್ಗಳು ಹೋಗ್ತಾ ಇಲ್ಲ. ಅದು ನಿಮ್ ಗಮನಕ್ಕೆ ನಿಮ್ ಗಮನಕ್ಕೂ ಐತ್ ಸರ್. ನಿಮ್ ಗಮನಕ್ಕೆ ಇದ್ರು ಕೂಡ ಯಾರು ಕೂಡ ಇಲ್ಲೇ ಬಂದು ಲಿಂಗಸೂರಲ್ಲೇ ಇರ್ತಾರ ಹೊರತಾಗಿ ಯಾರು ಹಳ್ಳಿಗೆ ಹೋಗೋರತ್ತ ಆನಂತರ ಇಲ್ಲೇ ಲೋಕಲ್ ಇದ್ದವ್ರು ಅಷ್ಟೇ ಹೋಗ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಇದ್ದ ಹಾಸ್ಟೆಲ್ ಕೂಡ ಯಾರು ವಿಸಿಟ್ ಮಾಡ್ತಾ ಇಲ್ಲ. ಸಣ್ಣಕರೆ ನಮ್ಮಲ್ಲಿ ಹೆಂಗಂದ್ರೆ ಕೇಂದ್ರ ಸ್ಥಾನಕ್ಕೆ ನೇನು ನಿಗದಿಪಡಿಸಿದ ಸಮಯ ಇದೆ, ಬೆಳಗ್ಗೆ ಮತ್ತು ಸಾಯಂಕಾಲ ಕಡ್ಡಾಯವಾಗಿ
ನಿಲಯ ಮೇಲ್ವಿಚಾರಕರು ಹಾಜರಾಗಬೇಕಂತಿದೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಎಷ್ಟು 18 ಹಾಸ್ಟೆಲ್ಗಳಲ್ಲಿ 9 ನಿಲಯ ಮೇಲ್ವಿಚಾರಕರು ಮಾತ್ರ ಈ ಕಾಯಂ ಇರೋದ್ರಿಂದ ಅವರು 1-2 ಇದ್ದಲ್ಲಿ ಸ್ವಲ್ಪ ಸಮಯ ಹೋಗ್ಬೇಕಾದ್ರೆ ವ್ಯತ್ಯಾಸ ಆಗ್ತದೆ. ನೀವು ಹೇಳಿದಾಗೆ ಖಂಡಿತವಾಗಿ ಎಲ್ಲರೂ ಕೂಡ ಬೆಳಗ್ಗೆ ಮಕ್ಕಳು ವಸತಿ ನಿಲಯ ಬಿಡುವಾಗ ಶಾಲೆಗೆ ಹೋಗೋಕ್ಕಿಂತ ಮುಂಚೆನೇ ಹಾಜರಿದ್ದು ಊಟದ ಉಪಹಾರದ ಸಮಯದಲ್ಲಿ ಹಾಜರಿರೋಕ್ಕೆ ಹೇಳ್ತೀವಿ. ಮತ್ತು ಸಾಯಂಕಾಲ ಕೂಡ ಎಲ್ಲರೂ ಊಟದ ಸಮಯದಲ್ಲಿ ಹಾಜರಿದ್ದು ಮಕ್ಕಳನ್ನೆಲ್ಲ ಮಾತಾಡಿಸಿ ಒಂದು ರೌಂಡು ಅವ್ರಿಗೇನು ಶೈಕ್ಷಣಿಕ ಪ್ರಗತಿ ಏನಿದೆ, ಓದೋದ್ರ ಬಗ್ಗೆ, ಅವ್ರೇನು ಹೋಮ್ವರ್ಕ್ ಮಾಡೋದ್ರ ಬಗ್ಗೆ ಅದನ್ನೆಲ್ಲನೂ ಪರಿಶೀಲನೆ ಮಾಡೋಕ್ಕೆ ಇಲಾಖೆ ಆದೇಶಗಳು ಸುತ್ತೋಲೆಗಳು ಕೂಡ ಇದ್ದಾವೆ. ನಾವು ಕೂಡ ಸಭೆಗಳಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಅದನ್ನು ಕಂಪಲ್ಸರಿ ಎಲ್ಲರೂ ಪಾಲನೆ ಮಾಡ್ತಾರೆ, ನಾವು ಇದು ಮಾಡ್ತೀವಿ. ಸುತ್ತೋಲೆ ಪ್ರಕಾರ ಯಾರು ನೋಡ್ಕೊಂತಿಲ್ಲ ಸರ್, ವಾರ್ಡನ್ಗಳು ನಿಮಗೆ ಗೊತ್ತಿರೋದಂತದೆ ಈ ಸುತ್ತೋಲೆ ಪ್ರಕಾರ. ಯಾಕಂದ್ರೆ ಇವಾಗ ಪ್ರಭಾರಿಗಳೆಲ್ಲ ಅಡಿಗೆ ಸಹಾಯಕರಿಗೆ ಪ್ರಭಾರಿಗಳು ನೀವೆಲ್ಲ ಇದು ಮೇಲ್ವಿಚಾರಕರಾಗಿ ಅಡಿಗೆ ಸಹಾಯಕರು ಇಲ್ಲ ನಮ್ಮ ತಾಲೂಕಲ್ಲಿ. ಅಡಿಗೆ ಅವರಿಗೆ ನೆಕ್ಸ್ಟ್ ಹುದ್ದೆ ಏನು ಅವರು ಕೆಲೇ ಮೇಲ್ವಿಚಾರಕರದಲ್ಲ, ಹಾಗಾಗಿ ಅಡಿಗೆ ಅವರಿಗೆ ಕೊಟ್ಟಿದ್ದಾರೆ ಪದವೀಧರರಿಗೆ ಅಂತ. ಅದು ಮೇಲಾಧಿಕಾರಿಗಳು ಯಾಕಂದ್ರೆ ಸಿಬ್ಬಂದಿಯ ಕೊರತೆಯಿಂದ ತಾತ್ಕಾಲಿಕ ವ್ಯವಸ್ಥೆ ಮಾಡಿರ್ತಾರೆ. ಯಾರಾದರೂ ಕಾಯಂ ನಿಲಯ ಮೇಲ್ವಿಚಾರಕರು ಬಂದರೆ ಖಂಡಿತ ಎಲ್ಲಿ ವೇಕೆನ್ಸಿ ಇದೆ ಅಲ್ಲಿಗೆ ಅವ್ರಿಗೆ ಅವಕಾಶ ಮಾಡಿಸಿ ಮತ್ತು ಈ ಥರ ಯಾರು ಚಾರ್ಜ್ ಮೇಲೆ ಇದ್ದಾರೆ ಅವ್ರನ್ನೆಲ್ಲ ಇದು ಮಾಡುತ್ತೆ. ಮತ್ತೆ ಸರ್ ನಿಮ್ಮ ಮೂಲಕ ಏನಾದರೂ ಮಕ್ಕಳಿಗೆ ನೀವು ಹೇಳೋದಾದ್ರೆ? ಮಕ್ಕಳಿಗೆ ಏನಿಲ್ಲ ಸರ್, ಸಮಸ್ಯೆ ಬಂದಾಗ ಯಾರನ್ನು ಭೇಟಿ ಮಾಡ್ಬೇಕು ಅವರು? ಈಗ ನೀವಂತರೂ ತಾಲೂಕು ಆಫೀಸರ್ ಅಂತರೂ ಸಿಗಲ್ಲ ಸರ್, ಅವರಿಗೆ ನಂಬರ್ ಕೊರತೆ ಇದೆ. ಈ ಪ್ರತಿ ಹಾಸ್ಟೆಲ್ ಕೂಡ ಈಗ ಯಾರಾದ್ರೂ ಸಮಸ್ಯೆ ಆಗೈತೆ ಅಂತಂದಾಗ ಈಗ ನಿಮ್ಮ ನಂಬರ್ ಸಿಗಲ್ಲ. ಈಗ ಇಲ್ಲ ನಮ್ಮ ನಂಬರ್ ಈಗ ಪ್ರತಿಯೊಂದು ಚಾಟ್ ಅಲ್ಲಿ ಕೂಡ ಹಾಕಬೇಕಾಗತ್ತಾ? ಈಗ ಯಾವಾಗ ಮೇಲ್ವಿಚಾರಕರು ಕಂಪಲ್ಸರಿ ಪ್ರತಿ ಹಸ್ತನದಲ್ಲಿ ಇದ್ದೇ ಚಾರ್ಜ್ ಆಗಲಿ ಕಾಯಂ ಆಗಲಿ ಇದ್ದಾರೆ, ಅವರು ಅಟೆಂಡ್ ಮಾಡ್ತಾರೆ. ಆ ಥರ ಏನು ಗಂಭೀರ ಇದ್ದರೆ ನಮ್ಮ ಗಮನಕ್ಕೆ ಅವರು ತರ್ತಾರೆ. ಅಲ್ಲಿ ಸಿಬ್ಬಂದಿಗಳು ಡಿ ಗ್ರೂಪ್ ಸಿಬ್ಬಂದಿಯವರು ಯಾರಾದರೂ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನ ಇದು ಮಾಡ್ತೀವಿ. ಮಕ್ಕಳು ಕೂಡ ಕೆಲವು ವಸತಿ ನಿಲಯಗಳಿಂದ ಮಾತಾಡ್ತಾರೆ, ಮಾತಾಡ್ತೀವಿ. ಅವ್ರಿಗೇನು ಇದ್ರೆ ಸಮಸ್ಯೆನೇ ಇತ್ಯರ್ಥ ಪಡ್ತೀವಿ. ಕೆಲವು ಊಟ ಸಮಯಕ್ಕೆ ಸಿಗಲ್ಲ ಅನ್ನೋದು ಆ ಥರ ಬೇಗ, ಯಾಕಂದರೆ ಕೆಲವು ಕಾಲೇಜುಗಳಿಗೆ 6:30 7 ಗಂಟೆಗೆ ಮಕ್ಕಳು ಹೋಗ್ತಿರ್ತಾರೆ. ಅಂಥವ್ರಿಗೆ ಬೇಗ ಉಪಹಾರ ಸಿಗಬೇಕನ್ನೋ ಬೇಡಿಕೆ ಇತ್ತು. ಅದನ್ನು ಅವರು ಸಂಬಂಧಪಟ್ಟವರಿಗೆ ಮೇಲ್ವಿಚಾರಕ ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ತಿದ್ವಿ. ಏನೇ ಇದ್ರೆ ನಾವು ಸಂಪರ್ಕಕ್ಕೆ ಸಿಗ್ತೀವಿ, ಹಂಗೇನಿಲ್ಲ. ಅದನ್ನು ಬಿಟ್ಟು ಮತ್ತು ಎಲ್ಲ ಮಕ್ಕಳಿಗೆ ಕೂಡ ನಾವು ಹಾಸ್ಟೆಲಲ್ಲಿ ಏನು ಕಂಪ್ಲೇಂಟ್ ಬಾಕ್ಸ್ ಇದೆ, ಅಲ್ಲಿ ಕೂಡ ಹಾಕ್ತೀವಿ. ನಾವು ವಿಸಿಟ್ ಮಾಡಿದಾಗ ಕೂಡ ಕಂಪ್ಲೇಂಟ್ ಬಾಕ್ಸ್ನ ಇದು ಮಾಡಿ ಅದು ಅಲ್ಲಿ ಏನು ಸಮಸ್ಯೆಗಳಿದಾವೆ ಅನ್ನೋದು ತಿಳ್ಕೊಂಡು ಅದನ್ನು ಹೆಸರಿಗೆ ಮಾತ್ರ ಕಂಪ್ಲೇಂಟ್ ಬಾಕ್ಸ್ ಇದ್ದಾವೆ ಅಂತ ಹೇಳ್ತಾರೆ ಸರ್. ಇಲ್ಲ ಆದ್ರೆ ಯಾವುದೇ ರೀತಿಯಾಗಿ ಇಲ್ಲ ಮಕ್ಕಳು ಹೇಳಿದ್ರು ಕೂಡ ಯಾವ್ದು ಆಗ್ತಾ ಇಲ್ಲಲ್ಲ ಸರ್. ನಿಮ್ ಗಮನಕ್ಕೆ ಗೊತ್ತಿದೆ ಪ್ರತಿ ಹಾಸ್ಟೆಲ್ ಕೂಡ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತಿದ್ರು ಕೂಡ ಅದು ಯಾಕೆ ಯಾವುದೇ ಒಂದು ಪ್ರೆಷರ್ಲಿದ್ದ ಆಗ್ತಾ ಇಲ್ಲ ಅಥವಾ ನೀವು ಮಾಡಕ್ಕೆ ಯಾವ್ದಂತ ಗೊತ್ತಾಗ್ತಾ ಇಲ್ಲ. ಖಂಡಿತ ಸರ್, ಈಗ ಈ ತಿಂಗಳಿಂದ ನಾವು ಪ್ರಭಾರ ಹಾಕಿದ್ದಾರೆ. ನಾವು ಇನ್ಮೇಲೆ ನೀವು ಏನೇನು ಇವತ್ತು ಗಮನಕ್ಕೆ ತಗೊಂಡ್ಬಂದ್ರೆ ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಸರ್ ಮಾನಪ್ಪ ಬಡಿಗರ್ ಅಂತ, ಪ್ರಭಾರಿ ತಾಲೂಕು ಹಿಂದುಳಿದ ಕಲ್ಯಾಣ ಅಧಿಕಾರಿ ಲಿಂಗಸೂರು ಸರ್. ಥ್ಯಾಂಕ್ ಯು. ಇನ್ನು ಮುಂದಾದರೂ ಇಲಾಖೆ ಅಧಿಕಾರಿಗಳು ಸಮಸ್ಯೆ ಬರದಂತೆ ನೋಡಿಕೊಳ್ಳಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.